ಈ ಕಥೆಯ ಹೆಸರು ಚಿನ್ನದ ಕಾಗೆ ಮತ್ತು ಹುಡುಗಿ. ಒಂದು ಸಣ್ಣ ಹಳ್ಳಿಯಲ್ಲಿ ಸುಂದರವಾದ ಬೆಳಗ್ಗೆ ಪ್ರಾರಂಭವಾಗುತ್ತದೆ. ಆ ಹಳ್ಳಿಯಲ್ಲಿ ಚಿನ್ಮಯಿ ಎಂಬ ದಯಾಳು ಹುಡುಗಿ ವಾಸಿಸುತ್ತಿದ್ದಳು. ಒಂದು ದಿನ ಅವಳು ಗಾಯಗೊಂಡ ಕಾಗೆಯನ್ನು ಕಂಡಳು. ಚಿನ್ಮಯಿ ಅದಕ್ಕೆ ನೀರು ಮತ್ತು ಆಹಾರ ನೀಡಿ ಕಾಳಜಿ ವಹಿಸಿದಳು. ಕೆಲವು ದಿನಗಳಲ್ಲಿ ಕಾಗೆ ಸಂಪೂರ್ಣವಾಗಿ ಚೇತರಿಸಿಕೊಂಡಿತು. ಆ ಕಾಗೆ ಒಂದು ಚಿನ್ನದ ಕಾಗೆಯಾಗಿ ಮಾರ್ಪಟ್ಟಿತು. ಅದು ಚಿನ್ಮಯಿಗೆ ಒಂದು ಚಿನ್ನದ ನಾಣ್ಯವನ್ನು ಕೊಟ್ಟಿತು. ಚಿನ್ಮಯಿ ಅದನ್ನು ಬಡವರಿಗೆ ಸಹಾಯ ಮಾಡಲು ಬಳಸಿದಳು. ಆಕೆ ತನ್ನ ದಯೆಯಿಂದ ಎಲ್ಲರಿಗೂ ಮಾದರಿಯಾದಳು. ಈ ಕಥೆಯ ಆಶಯ: ದಯೆ ತೋರಿದರೆ ಸದಾ ಒಳ್ಳೆಯದೇ ಆಗುತ್ತದೆ.